UAN ನಂಬರ್ ಅಂದ್ರೆ ಯೂನಿವರ್ಸಲ್ ಅಕೌಂಟ್ ನಂಬರ್. ಈ ನಂಬರು ಎಲ್ಲ ಸ್ಯಾಲರಿಡ್ ಎಂಪ್ಲಾಯೀಸ್ ಗಳಿಗೂ ಗೊತ್ತಿರುತ್ತೆ. ನಮಗೆ ಪ್ರತಿ ತಿಂಗಳು ಸ್ಯಾಲರಿ ಬರೋದ್ರ ಜೊತೆಗೆ ಅದರಲ್ಲಿ ಒಂದು ಸ್ಮಾಲ್ ಅಮೌಂಟ್ ನಮ್ಮ PF ಗೆ ಅಂತ ಹೋಗ್ತಾ ಇರುತ್ತೆ. ನಾವು ನಮ್ಮ PF ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೋಬೇಕು, ಅದನ್ನ ವಿತ್ಡ್ರಾ ಮಾಡ್ಕೋಬೇಕು, ಇಲ್ಲಾಂದ್ರೆ PF ರಿಲೇಟೆಡ್ ಏನೆಲ್ಲ ಸರ್ವಿಸಸ್ ನ ಎಂಜಾಯ್ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಆಗಿ UAN ನಂಬರ್ ನ ಆಕ್ಟಿವೇಟ್ ಮಾಡ್ಕೋಬೇಕು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೇಲೆ ಕೂತ್ಕೊಂಡು ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಜಸ್ಟ್ 5 ನಿಮಿಷದಲ್ಲಿ ನಿಮ್ಮ UAN ನಂಬರ್ ನ ಹೆಂಗೆ ಆಕ್ಟಿವೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಕ್ರೋಮ್ ನ ಓಪನ್ ಮಾಡಿ, ಅದಾದ್ಮೇಲೆ UAN ನಂಬರ್ ಆಕ್ಟಿವೇಟ್ ಅಂತ ಸರ್ಚ್ ಮಾಡಿ. ಸೊ ಅದಾದ್ಮೇಲೆ ಫಸ್ಟ್ ಒಂದು ವೆಬ್ಸೈಟ್ ಇರುತ್ತೆ, ಅದ್ರ ಮೇಲೆ ಅದನ್ನ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಸ್ವಲ್ಪ ಝೂಮ್ ಇನ್ ಮಾಡಿದ್ರೆ ಅಲ್ಲಿ ಸರ್ವಿಸಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಸೆಕೆಂಡ್ ಒನ್ ಫಾರ್ ಎಂಪ್ಲಾಯೀಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಂಗೆ ಸ್ವಲ್ಪ ಝೂಮ್ ಇನ್ ಮಾಡಿದ್ರೆ ಇಲ್ಲಿ ಸರ್ವಿಸ್ ಕೆಳಗಡೆನೆ ಮೆಂಬರ್ UAN ಆನ್ಲೈನ್ ಸರ್ವಿಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ನಿಮ್ಗೊಂದು ಪಾಪಪ್ ಬರುತ್ತೆ, ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಹಂಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಲ್ಲಿ ಆಕ್ಟಿವೇಟ್ UAN ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ UAN ನಂಬರ್ನ ಹಾಕಬೇಕಾಗುತ್ತೆ, ಆಧಾರ್ ನಂಬರ್ನ ಹಾಕಬೇಕು, ನಿಮ್ಮ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ನಿಮ್ಮ ಡೇಟಾ ಎಲ್ಲ ಕೂಡ ಫಿಲ್ ಮಾಡಿದಾದ್ಮೇಲೆ ಒಂದು ಕ್ಯಾಪ್ಚಾ ಇರುತ್ತೆ, ಅದನ್ನು ನೀವು ಕ್ಲೀನಾಗಿ ಎಂಟರ್ ಮಾಡಿ. ಅದಾದಮೇಲೆ ಈ ಒಂದು ಬಾಕ್ಸ್ನ ಟಿಕ್ ಮಾಡಿ. ಈ ಒಂದು ಬಾಕ್ಸ್ನ ಟಿಕ್ ಮಾಡಿದಾದ್ಮೇಲೆ ಗೆಟ್ ಆಥರೈಸ್ ಪಿನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವು ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರ ಅದಕ್ಕೊಂದು OTP ಆಗಿರುತ್ತೆ. ಆ ಒಂದು OTPನ ಇಲ್ಲಿ ಎಂಟರ್ ಮಾಡಬೇಕು ನೀವು. ಸೊ ನಿಮಗೆ ಬಂದಿರುವಂಥ ಒಂದು OTPನ ಎಂಟರ್ ಮಾಡಿದಾದ್ಮೇಲೆ ಮೇಲ್ಗಡೆ ಒಂದು ಬಾಕ್ಸ್ ಇರುತ್ತೆ, ಅದನ್ನು ನೀವು ಟಿಕ್ ಮಾರ್ಕ್ ಮಾಡಿಬಿಟ್ಟು ವ್ಯಾಲಿಡೇಟ್ OTP ಆ್ಯಂಡ್ ಆಕ್ಟಿವೇಟ್ UAN ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ OTPನ ಎಂಟರ್ ಮಾಡಿದ ತಕ್ಷಣ ನಿಮ್ಮ UAN ನಂಬರ್ ಏನಿದೆ ಅದು ಆಕ್ಟಿವೇಟ್ ಆಗೋಗುತ್ತೆ. ಸೊ ನಿಮ್ಮ ನಂಬರ್ ಆಕ್ಟಿವೇಟ್ ಆಗಿದ ತಕ್ಷಣ ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು, ಏನು ಅಂದರೆ ನಿಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೇಕು. ಸೊ ಅದಕ್ಕೆ ನೀವು ವಾಪಸ್ಸು ಸ್ಟಾರ್ಟಿಂಗಲ್ಲಿ ಯಾವ ವೆಬ್ಸೈಟ್ಗೆ ಹೋಗಿದ್ದೀರಿ UAN ವೆಬ್ಸೈಟು ಅದಕ್ಕೆ ಹೋಗಬೇಕು. ಸೇಮ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಾರ್ ಎಂಪ್ಲಾಯೀಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಮೆಂಬರ್ಸ್ UAN ಮೇಲೆ ಕ್ಲಿಕ್ ಮಾಡಬೇಕು. ಪಾಪಪ್ನ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ UAN ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡಬೇಕು. ಆಮೇಲೆ ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಪಾಸ್ವರ್ಡ್ ಏನಿರುತ್ತೆ ಅಂದರೆ ನಿಮಗೊಂದು OTP ಬಂದಿರುತ್ತಲ್ಲ, ಅಲ್ಲೇ ಕೂಡ ಒಂದು ಪಾಸ್ವರ್ಡ್ ಇರುತ್ತೆ. ಸೊ ಆ ಪಾಸ್ವರ್ಡಲ್ಲಿ ಎಂಟರ್ ಮಾಡಿಬಿಟ್ಟು ಸೈನ್ ಇನ್ ಮಾಡಿಬಿಟ್ಟು ನೀವು ಮತ್ತೆ ನಿಮಗೆ ಯಾವ ಪಾಸ್ವರ್ಡ್ ಬೇಕು ಅದನ್ನು ನೀವು ಚೇಂಜ್ ಮಾಡ್ಕೋಬೇಕು. ಸೊ ನಿಮಗೆ OTPಲಿ ಬಂದಿರುವಂಥ ಪಾಸ್ವರ್ಡ್ನ ಹಾಕ್ಬಿಟ್ಟು ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಪ್ರೊಸೆಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಈ ನಂಬರು ಆಕ್ಟಿವೇಟ್ ಆಗಿದ್ದಾದಮೇಲೆ PF ಸರ್ವಿಸಸ್ಗಳು ಏನಿದೆ ಅವೆಲ್ಲ ಕೂಡ ನೀವು ಎಂಜಾಯ್ ಮಾಡ್ಬೋದು. ಸೊ ಈಗ ಗೊತ್ತಾಯ್ತಲ್ಲ UAN ನಂಬರ್ನ ಹೆಂಗೆ ಆಕ್ಟಿವೇಟ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಅವ್ರು ಎಲ್ಲರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್.